ಸೂಪರ್ ಪ್ರೈಮ್ at 9 ನಲ್ಲಿ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಅದಕ್ಕೂ ಮೊದಲು ರಾಜ್ಯ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಫೆಬ್ರವರಿ 9ರಿಂದ ನಮ್ಮ ಮೆಟ್ರೋ ದರ %5 ಏರಿಕೆಗೆ ನಿರ್ಧರಿಸಲಾಗಿದೆ. ಈ ಬೆನ್ನಲ್ಲೇ BMRCL ಅಧಿಕೃತ ಘೋಷಣೆ ಮಾಡಿದೆ. ನಿರ್ವಹಣೆ, ಆಡಳಿತ, ಸಿಬ್ಬಂದಿ ವೆಚ್ಚ ನಿಭಾಯಿಸುವ ಸಲುವಾಗಿ ದರ ಏರಿಸಲಾಗಿದೆ ಅಂತ ಸಮರ್ಥಿಸಿಕೊಂಡಿದೆ. ಟಿಕೆಟ್ ದರ ಏರಿಕೆಗೆ ಮೆಟ್ರೋ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟ್ರಾಫಿಕ್ನಿಂದ ತಪ್ಪಿಸೋಕೆ ಮೆಟ್ರೋ ಅವಲಂಬಿತರಾಗಿದ್ದೇವೆ, ಆದರೆ ಇವರು ಅದನ್ನೇ ಬಂಡವಾಳ ಮಾಡಿಕೊಳ್ತಿದ್ದಾರೆ. ಕೂಡಲೇ ಸರ್ಕಾರ ನಿರ್ಧಾರ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಈ ಕುರಿತು ಮಾತನಾಡಿರೋ ಸಂಸದ PC ಮೋಹನ್, ರಾಜ್ಯ ಸರ್ಕಾರ ಮೆಟ್ರೋಗೆ ಅನುದಾನ ನೀಡ್ತಿಲ್ಲ, ಇದಕ್ಕೆ ಸರ್ಕಾರವೇ ಹೊಣೆ ಅಂತ ಕಿಡಿಕಾರಿದ್ದಾರೆ. ಸಂಸದರ ಮಾತಿಗೆ ಛಲವಾದಿ ನಾರಾಯಣಸ್ವಾಮಿ ಧ್ವನಿಗೂಡಿಸಿದ್ದಾರೆ. ಇನ್ನು ದರ ಹೆಚ್ಚಳವನ್ನ ಸಚಿವ MB ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಕಳೆದ ಒಂದು ವಾರದಿಂದ ದಿನಸಿ ವಸ್ತುಗಳ ಬೆಲೆ ಏರಿಕೆಯಾಗ್ತಾ ಇದೆ. ಅಕ್ಕಿ, ಬೇಳೆ, ಮೆಣಸಿನ ಜಿಲ್ಲೆಯಲ್ಲಿ ಭಾರೀ ಏರಿಕೆಯಾಗಿದ್ದು, ಸಗಟು ವ್ಯಾಪಾರಕ್ಕಿಂತ ಚಿಲ್ಲರೆ ವ್ಯಾಪಾರದಲ್ಲಿ %25ರಷ್ಟು ಹೆಚ್ಚಳವಾಗಿದೆ. ಆಹಾರ ಪದಾರ್ಥಗಳ ರಫ್ತು ಹೆಚ್ಚಿರೋದು ದರ ಏರಿಕೆಗೆ ಕಾರಣ ಅಂತ ವರ್ತಕರು ಹೇಳ್ತಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೆಸಲಾಯಿತು. ಈ ವೇಳೆ ಅಂತರ್ಗಂಗಾ ಸೂಕ್ಷ್ಮ ನೀರಾವರಿ ನಿಗಮ ರದ್ದು, ಕಾಲೇಜು ವಿದ್ಯಾರ್ಥಿನಿಯರಿಗೆ ಶುಚಿ ಕಿಟ್ ಹಾಗೂ ಪ್ಯಾಡ್, ಮುಟ್ಟಿನ ಕಪ್ ವಿತರಣೆಗೆ ಸಮ್ಮತಿ, ಕರ್ನಾಟಕ ಪೊಲೀಸ್ ಕಾಯ್ದೆ ತಿದ್ದುಪಡಿಗೆ ಒಪ್ಪಿಗೆ ಸೇರಿದಂತೆ ಹಲವು ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು. 2023ರ ಮಾಲೂರು ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದ ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಆಯ್ಕೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಸುಪ್ರೀಂ ಸೂಚನೆಯಂತೆ ಮರು ಮತ ಎಣಿಕೆ ನಡೆಸಿದ್ದ ಚುನಾವಣಾಧಿಕಾರಿಗಳು ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತ್ತು. ಅದರಂತೆ ಕೋರ್ಟ್ ಇವತ್ತು ಫಲಿತಾಂಶ ಪ್ರಕಟಿಸಿದ್ದು 250 ಮತಗಳಿಂದ ನಂಜೇಗೌಡ ಗೆಲುವು ಸಾಧಿಸಿದ್ದಾರೆ. ಸದನದಲ್ಲಿ ಏಕವಚನದಲ್ಲೇ ಬಿಜೆಪಿ ನಾಯಕರನ್ನ ನಿಂದಿಸಿದ್ದ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಭಾರೀ ಅಸಮಾಧಾನ ವ್ಯಕ್ತವಾಗಿದೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವರು ಸದನಕ್ಕೆ ಅಗೌರವ ತೋರಿದ್ದಾರೆ ಅಂತ ಕಿಡಿಕಾರಿದರು. ಇನ್ನು ತಮ್ಮ ಮಾತು ಸಮರ್ಥಿಸಿಕೊಂಡಿರೋ ಶಿವಲಿಂಗೇಗೌಡ, ಪ್ರಚೋದಿಸಿದ್ದಕ್ಕೆ ನೇರವಾಗಿ ಹೇಳಿದ್ದೇನೆ, ಅದರಲ್ಲೇನ್ ತಪ್ಪು ಅಂತ ಹೇಳಿದರು. ಅಕ್ರಮ ವಲಸಿಗರ ಪತ್ತೆಗೆ ಕೊನೆಗೂ ರಾಜ್ಯ ಸರ್ಕಾರ ಮುಂದಾಗಿದೆ. ನ್ಯಾಯಾಲಯದ ಪ್ರಶ್ನೆ ಬಳಿಕ ಎಚ್ಚೆತ್ತಿರೋ ಗೃಹ ಸಚಿವ ಜಿ ಪರಮೇಶ್ವರ್ ಬಾಂಗ್ಲಾ ವಲಸಿಗರ ಪತ್ತೆಗೆ ಆದೇಶಿಸಿದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಪೊಲೀಸರು ಸ್ಪೆಷಲ್ ಡ್ರೈವ್ ಆರಂಭಿಸಿದ್ದಾರೆ. ಈ ಮೂಲಕ ಬಾಂಗ್ಲಾ ವಲಸಿಗರ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಇಡಿ ಕೇಸ್ನಲ್ಲಿ ಹೈಕೋರ್ಟ್ ಜಾಮೀನು ನೀಡಿದೆ. ಲಿವರ್ ಕಸಿ ಹಿನ್ನೆಲೆ ಜಾಮೀನು ನೀಡಿದ್ದು 8 ವಾರಕ್ಕೊಮ್ಮೆ ಆರೋಗ್ಯ ಸ್ಥಿತಿಗತಿ ಬಗ್ಗೆ ವೈದ್ಯಕೀಯ ವರದಿ ಸಲ್ಲಿಕೆಗೆ ಸೂಚನೆ ನೀಡಲಾಗಿದೆ. ಅಲ್ಲದೆ 5 ಲಕ್ಷ ಮೊತ್ತದ ವೈಯಕ್ತಿಕ ಬಾಂಡ್, 1 ಭದ್ರತಾ ಖಾತ್ರಿ ಒದಗಿಸಲು ಕೋರ್ಟ್ ಷರತ್ತು ವಿಧಿಸಿದೆ. ಅಮಿತ್ ಶಾ ಹೆಸರಲ್ಲಿ ವಂಚಿಸಿದ್ದ ಆರೋಪಿ ಸುಜಯೇಂದ್ರ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ಗವರ್ನರ್ ಸಹಿ ನಕಲು ಆರೋಪದಲ್ಲಿ ವಿಜಯನಗರ ಠಾಣೆಯಲ್ಲಿ FIR ದಾಖಲಿಸಲಾಗಿದೆ. ವಿದ್ಯಾರ್ಥಿ ಒಬ್ಬನಿಗೆ VTUನಲ್ಲಿ ಸೀಟ್ ಕೊಡಿಸಲು ಗವರ್ನರ್ ಹೆಸರಲ್ಲಿ ನಕಲಿ ಪತ್ರ ತಯಾರಿಸಿ ಶಿಫಾರಸು ಮಾಡಿದ್ದಂತೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ದೂರಿನ ಮೇರೆಗೆ FIR ದಾಖಲಾಗಿದೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಭೀಕರ ಸರಣಿ ರಸ್ತೆ ಅಪಘಾತ ಸಂಭವಿಸಿದೆ. ರಾಕೆಟ್ ವೇಗದಲ್ಲಿ ಬಂದ ಕಾರುಗಳ ನಡುವೆ ಅಪಘಾತ ಸಂಭವಿಸಿದ್ದು, ಅಪಘಾತದ ದೃಶ್ಯ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಘಟನೆಯಲ್ಲಿ 4 ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಮೇಘಾಲಯದ ಪೂರ್ವ ಜೈಂಟಿಯಾ ಹಿಲ್ಸ್ ಜಿಲ್ಲೆಯ ಅಕ್ರಮ ಕಲ್ಲಿದ್ದಲು ಗಣಿಯಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಈ ದುರಂತದಲ್ಲಿ ಕನಿಷ್ಠ 16 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಮತ್ತು ಹಲವು ಕಾರ್ಮಿಕರು ಸುರಂಗದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸ್ಥಳದಲ್ಲಿ ರಕ್ಷಣಾ ತಂಡಗಳು ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಶನಿವಾರದಿಂದ 2 ದಿನಗಳ ಮಲೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಫೆಬ್ರವರಿ 7 ಮತ್ತು 8ರಂದು ಮಲೇಷ್ಯಾಗೆ ಭೇಟಿ ನೀಡಲಿದ್ದು, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹೂಡಿಕೆ, ಇಂಧನ ಮತ್ತು ಕಡಲ ಭದ್ರತೆ ಸೇರಿದಂತೆ ಉಭಯ ನಾಯಕರ ನಡುವೆ ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ನೈಜೀರಿಯಾದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ನಾಗರಿಕರು ಕಂಗಾಲಾಗಿ ಹೋಗಿದ್ದಾರೆ. ಇಸ್ಲಾಮಿಕ್ ಭಯೋತ್ಪಾದಕರು ನಾಗರಿಕರ ಮನೆಗಳಿಗೆ ಬೆಂಕಿ ಇಡ್ತಾ ಇದ್ದು, ಅಂಗಡಿಗಳನ್ನು ಲೂಟಿ ಮಾಡುತ್ತಿದ್ದಾರೆ. ಈವರೆಗೆ 162 ಮಂದಿಯನ್ನ ಉಗ್ರರು ಬಲಿ ಪಡೆದಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ನಡೆದ ಅತ್ಯಂತ ಭೀಕರ ದಾಳಿಗಳಲ್ಲಿ ಒಂದಾಗಿದೆ. ಕಂಡು ಕೇಳರಿಯದ ಹಿಮಪಾತಕ್ಕೆ ಜಪಾನ್ ತತ್ತರಿಸಿ ಹೋಗಿದೆ. ನಿಗಾಟಾ ಪ್ರಾಂತ್ಯದಲ್ಲಿ ಭಾರೀ ಹಿಮಪಾತದಿಂದ ಹಲವಾರು ಕಟ್ಟಡಗಳು ಕುಸಿತ ಕಂಡಿದೆ. ದುರ್ಘಟನೆಯಲ್ಲಿ 40 ಜನರು ಸಾವನ್ನಪ್ಪಿದ್ದು, 106 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಭಾರತದ ವಿರುದ್ಧದ ಟಿ20 ವಿಶ್ವಕಪ್ ಪಂದ್ಯವನ್ನ ಬಹಿಷ್ಕರಿಸುವ ನಿರ್ಧಾರವನ್ನ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಪುನರ್ ಉಚ್ಚರಿಸಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಫೆಡರಲ್ ಕ್ಯಾಬಿನೆಟ್ ಉದ್ದೇಶಿಸಿ ಮಾತನಾಡುವಾಗ ಟಿ20 ವಿಶ್ವಕಪ್ನಲ್ಲಿ ನಾವು ಭಾರತದ ವಿರುದ್ಧ ಪಂದ್ಯ ಆಡೋದಿಲ್ಲ, ಈ ಕುರಿತು ನಮ್ಮ ನಿಲುವು ಸ್ಪಷ್ಟವಾಗಿದೆ ಎಂದಿದ್ದಾರೆ. 4ನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯ ವಡೋದರಾದಲ್ಲಿ ನಡೀತಾ ಇದೆ. ಟಾಸ್ ಗೆದ್ದ ಆರ್ಸಿಬಿ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಸದ್ಯ 17 ಓವರ್ಗೆ 155 ರನ್ ಗಳಿಸಿ 3 ವಿಕೆಟ್ ಕಳ್ಕೊಂಡಿದೆ. ಡೆಲ್ಲಿ ಪರವಾಗಿ ಜಮೀಮ್ ಆಡ್ತಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆಯ ಕಿಚ್ಚಿಗೆ ಪ್ರಧಾನಮಂತ್ರಿ ಭಾಷಣವನ್ನ ಲೋಕಸಭೆಯಲ್ಲಿ ರದ್ದು ಮಾಡಲಾಗಿದೆ. ದೇಶದ ಸಂಸತ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇಂಥ ಘಟನೆ ನಡೆದಿದೆ. ಪ್ರಧಾನಿ ಮೋದಿ ಭಾಷಣ ಮಾಡಲು ಬಂದಾಗ ಅವರ ಮೇಲೆ ಕಾಂಗ್ರೆಸ್ ಸಂಸದರು ದಾಳಿಗೆ ರೆಡಿಯಾಗಿದ್ರು ಅನ್ನೋ ಆಘಾತಕಾರಿ ಅಂಶವನ್ನ ಸ್ಪೀಕರ್ ಓಂ ಬಿರ್ಲಾ ಬಹಿರಂಗಪಡಿಸಿದ್ರು. ಅಷ್ಟಕ್ಕೂ ಏನಿದು ವಿವಾದ ಅಂತ ತೋರಿಸ್ತೀವಿ ನೋಡಿ. I don't think PM will have the guts to come to the Lok Sabha today. हमारे एलओपी को जब तक बोलने नहीं दिया जाएगा तब तक हम इनको भी नहीं बोलने देंगे. मैंने माननीय प्रधानमंत्री से आग्रह किया कि उन्होंने सदन में नहीं आना चाहिए. कांग्रेस मोदी की कब्र खोदने के कार्यक्रम के बारे में I don't think PM will have the guts to come to the Lok Sabha today. Because if he comes, I'm going to give him this book. So if PM comes, I will go physically and hand him this book, so he can read it. And उनको पता लग जाए कि उनकी सच्चाई क्या है, देश को पता लग जाए. और हमारे एलओपी को जब तक बोलने नहीं दिया जाएगा तब तक हम इनको भी नहीं बोलने देंगे. कल की घटना देश ने देखी है, किस तरीके से महिला सदस्य वहां तक पहुंची है. ये कोई उचित नहीं था और ये सदन की गरिमा के अनुकूल भी नहीं था. ಎಲ್ಲಿವರೆಗೆ ಲೋಕಸಭೆ ವಿಪಕ್ಷ ನಾಯಕರನ್ನ ಮಾತಾಡಲು ಬಿಡಲ್ವೋ ಅಲ್ಲಿವರೆಗೂ ಪ್ರಧಾನಮಂತ್ರಿಗಳನ್ನೂ ಲೋಕಸಭೆಯಲ್ಲಿ ಮಾತನಾಡಲು ಬಿಡಲ್ಲ ಅಂತ ಪ್ರಿಯಾಂಕಾ ವಾದ್ರಾ ಹೇಳಿಕೆ ಕೊಟ್ಟಿದ್ರು. ಪ್ರಧಾನಮಂತ್ರಿಗಳು ಲೋಕಸಭೆಗೆ ಬರಲ್ಲ, ಬಂದ್ರೆ ನಾನೇ ಅವರಿಗೆ ನರವಾಣೆ ಆತ್ಮಚರಿತ್ರೆ ಪುಸ್ತಕ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಸವಾಲು ಹಾಕಿದ್ರು. ಆದ್ರೆ ಇದು ಬರೀ ಹೇಳಿಕೆ ಆಗಿರಲಿಲ್ಲ. ಬದಲಿಗೆ ನಿನ್ನೆ ಲೋಕಸಭೆಯಲ್ಲಿ ಮೋದಿ ಮಾತಾಡಲು ಬಂದಾಗ ಅವರಿಗೆ ಮುತ್ತಿಗೆ ಹಾಕಲು ಕಾಂಗ್ರೆಸ್ ಸಂಸದರು ನಿರ್ಧರಿಸಿದ್ರು. ಅವರ ಮೇಲೆ ದಾಳಿ ಮಾಡಿ ದೊಡ್ಡ ಅಚಾತುರ್ಯ ಸೃಷ್ಟಿಸೋದಕ್ಕೂ ಕಾಂಗ್ರೆಸ್ ಸಂಸದರು ಸಂಚು ರೂಪಿಸಿದ್ರಂತೆ. ಅದರಲ್ಲೂ ಪ್ರತಿಪಕ್ಷಗಳ ಮಹಿಳಾ ಸಂಸದರನ್ನೇ ಮುಂದೆ ಕಳಿಸಿ ಹಂಗಾಮ ಸೃಷ್ಟಿಸಲು ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷದವರು ತೀರ್ಮಾನ ಮಾಡಿದ್ರಂತೆ. ಹೀಗಾಗಿನೇ ಲೋಕಸಭೆಯಲ್ಲಿ ರಾಷ್ಟ್ರಪತಿ ಭಾಷಣದ ಮೇಲೆ ವಂದನಾ ನಿರ್ಣಯ ಮಂಡಿಸಲು ಪ್ರಧಾನಿ ಮೋದಿ ಬರಲಿಲ್ಲ. ಮೋದಿಯವರಿಗೆ ಅಧಿವೇಶನಕ್ಕೆ ಬರಬೇಡಿ ಅಂದಿದ್ದು ನಾನೇ ಅಂತ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಕಲಾಪದಲ್ಲೇ ಹೇಳಿಕೆ ನೀಡಿದ್ದಾರೆ. सम्माननीय महामहिम राष्ट्रपति के अभिभाषण पर जवाब देना था तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे. ये दृश्य मैंने सदन में देखा भी सही. अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता. इसको टालने के लिए मैंने माननीय प्रधानमंत्री से आग्रह किया कि उन्होंने सदन में नहीं आना चाहिए. सदन के नेता ने उपस्थित न रहकर मेरे आग्रह को मानकर सदन को अप्रिय दृश्य से बचाया. मैं माननीय प्रधानमंत्री जी को इसके लिए आभार व्यक्त करता हूं कि उन्होंने मेरे सुझाव को माना. ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ಈ ಮಾತು ಸಾಕಷ್ಟು ಸಂಚಲನ ಎಬ್ಬಿಸಿದೆ. ಮಹಿಳಾ ಸಂಸದರ ಮೂಲಕ ಪ್ರಧಾನಮಂತ್ರಿ ಮೋದಿಯವರಿಗೆ ಅಗೌರವ ಸೃಷ್ಟಿಸಲು ಹುನ್ನಾರ ನಡೆದಿತ್ತು. ದೇಶದ ಘನತೆಗೆ ಸಂವಿಧಾನಕ್ಕೆ ಧಕ್ಕೆ ತರಲು ಸಂಚು ನಡೆದಿತ್ತು ಅಂತ ಸ್ಪೀಕರ್ ಓಂ ಬಿರ್ಲಾ ಕೊಟ್ಟ ಹೇಳಿಕೆ ಚರ್ಚೆ ಹುಟ್ಟುಹಾಕಿದೆ. ಅಷ್ಟೇ ಅಲ್ಲ, ನಿನ್ನೆ ಪ್ರಿಯಾಂಕಾ ವಾದ್ರಾ ಮಾಧ್ಯಮಗಳ ಎದುರು ಮಾತಾಡುವಾಗ ಮಹಿಳೆಯರನ್ನ ನೋಡಿ ಬಿಜೆಪಿಯವರು ಹೆದರಿ ಓಡಿ ಹೋದ್ರು ಅಂತ ಹೇಳಿದ್ದ ಮಾತುಗಳೂ ವೈರಲ್ ಆಗಿದೆ. डर गए, आने से डर गए सदन में. और उनके रेल मंत्री और निशिकांत जी तो बुलेट ट्रेन की तरह भागे लगे. ಕಾಂಗ್ರೆಸ್ ಮಹಿಳಾ ಸದಸ್ಯರನ್ನ ನೋಡಿ ಬಿಜೆಪಿಯವರು ಹೆದರಿ ಓಡಿ ಹೋದ್ರು ಅನ್ನೋ ಪ್ರಿಯಾಂಕಾ ವಾದ್ರಾ ಮಾತಿಗೂ ಲೋಕಸಭೆ ಸ್ಪೀಕರ್ ಕೊಟ್ಟ ಹೇಳಿಕೆಯೂ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿನೇ ಇವತ್ತು ಸಂಸತ್ ಭವನಕ್ಕೆ ಮಹಿಳಾ ಭದ್ರತಾ ಪಡೆಗಳನ್ನೇ ಹೆಚ್ಚಾಗಿ ಭದ್ರತೆಗೆ ನಿಯೋಜಿಸಿದ್ರು. ಕಾಂಗ್ರೆಸ್ನವರ ಪ್ರತಿಭಟನೆಯಲ್ಲೂ ಮಹಿಳಾ ಭದ್ರತಾ ಪಡೆಗಳನ್ನೇ ಸೆಕ್ಯೂರಿಟಿಗೆ ನಿಯೋಜಿಸಲಾಗಿತ್ತು.
ಲೋಕಸಭೆ ಇತಿಹಾಸದಲ್ಲೇ ಮೊದಲ ಸಲ ಪ್ರಧಾನಮಂತ್ರಿಯೊಬ್ಬರ ಭಾಷಣವನ್ನೇ ರದ್ದುಪಡಿಸಲಾಗಿದೆ. ಪ್ರತಿಭಟನೆ ನಿಲ್ಲಿಸದಿದ್ರೆ ಕಲಾಪವನ್ನೇ ನಡೆಸಲ್ಲ ಅಂತಾನು ಸ್ಪೀಕರ್ ಓಂ ಬಿರ್ಲಾ ಹೇಳಿಕೆ ಕೊಟ್ಟಿದ್ದಾರೆ. पोस्टर पंपलेट लेकर आएंगे तो सदन नहीं चलेगा, आज भी नहीं चलेगा, कल भी नहीं चलेगा. ಇನ್ನೊಂದು ಕಡೆ ಲೋಕಸಭೆ ಅಧಿವೇಶನ ಮುಂದೂಡಿಕೆ ಆಗ್ತಿದ್ದಂತೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದ್ರಾ ಮಾತಾಡಿದ್ರು. ಪ್ರಧಾನಮಂತ್ರಿ ಹುದ್ದೆಗೆ ಅವಮಾನ ಮಾಡ್ತಿದ್ರು ಅನ್ನೋ ಆರೋಪವೇ ಸುಳ್ಳು ಅಂದ್ರು. ಮೋದಿ ಸ್ಪೀಕರ್ ಅವರನ್ನ ಮುಂದೆ ಬಿಟ್ಟು ಆಟ ಆಡ್ತಿದ್ದಾರೆ ಅಂತ ಹೇಳಿಕೆನೂ ಕೊಟ್ರು. So the women MPs were standing in front of the Treasury bench. So what? And the Prime Minister, the absolute lies. It is an absolute lie. There is no question of anybody raising any hands on the Prime Minister, trying to hurt him or any such thing. There is no question. So it is absolutely wrong of anybody to say that there was any such plan. There was no such plan. And I'm sorry, but the Prime Minister is now hiding behind the Speaker. They are making the Speaker say all this. Because yesterday he did not have the guts to come in the House. What? Because 3 women were standing in front of his bench? What nonsense is this? ಒಟ್ಟಾರೆ ಹೇಳೋದಾದ್ರೆ ಸಂಸತ್ ಅಧಿವೇಶನ ಅಂದುಕೊಂಡಂತೆ ಆಗ್ತಿಲ್ಲ. ಜನಪರ ಚರ್ಚೆಗಳಿಗೆ ಅಧಿವೇಶನದಲ್ಲಿ ಅವಕಾಶವೇ ಸಿಗ್ತಿಲ್ಲ. ನಾಳೆಯೂ ಇದೇ ಥರ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದಂತೆ ಕಾಣಿಸ್ತಿದ್ದು, ಬಿಜೆಪಿ ಸಂಸದರು, ಮೋದಿ ಸರ್ಕಾರ, ಸ್ಪೀಕರ್ ಅವರ ನಿರ್ಣಯ ಏನಾಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿವರೆಗೂ ಪ್ರಧಾನಿ ಮೋದಿ ಅವರನ್ನ ಸುತ್ತುವರೆಯಲು ಪ್ರತಿಪಕ್ಷಗಳು ಸಜ್ಜಾಗಿದ್ರು ಅನ್ನೋದನ್ನ ನೋಡಿದ್ರಿ. ಈಗ ರಾಜ್ಯಸಭೆಯಲ್ಲಿ ಇದೇ ಪ್ರತಿಪಕ್ಷದವರನ್ನ ಪ್ರಧಾನಿ ಹೇಗೆ ತರಾಟೆಗೆ ತಗೊಂಡ್ರು, ಹೇಗೆ ಭಾಷಣದ ಉದ್ದಕ್ಕೂ ವಿಪಕ್ಷಗಳ ಮೇಲೆ ವಾಗ್ದಾಳಿ ಮಾಡಿದ್ರು ಅಂತ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಸೇರಿದಂತೆ ಕೇಂದ್ರದ ಪ್ರತಿಪಕ್ಷಗಳ ಸಂಸದರ ಪ್ರತಿಭಟನೆ, ಪ್ರಧಾನಿ ವಿರುದ್ಧ ದಾಳಿಗೆ ಸಂಚು ಆರೋಪಗಳಿಂದ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿಗಳ ಭಾಷಣಕ್ಕೆ ಬ್ರೇಕ್ ಬಿತ್ತು. ಆದರೆ ಪ್ರಧಾನಿ ಮೋದಿ ಇವತ್ತು ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯ ಮಾತಾಡಿದ್ರು. ಪ್ರತಿಪಕ್ಷಗಳ ಪ್ರತಿಯೊಂದು ಆರೋಪಗಳಿಗೆ ರಾಜ್ಯಸಭೆಯಲ್ಲಿ ಉತ್ತರ ಕೊಟ್ರು. मोदी तेरी कब्र खुदेगी, ये मंत्र लेकर के चल रहे हैं, ये सपने देख करके चल रहे हैं और बातें लोकतंत्र की करते हैं. मोहब्बत की दुकान के साइन बोर्ड लगाते हैं. क्या सार्वजनिक जीवन में ऐसी नफरत होती है? इनकी सरकार रिमोट से चलती थी, मेरी सरकार भी रिमोट से चलती है. 140 करोड़ देशवासी मेरा रिमोट है. कांग्रेस ने कभी स्टार्टअप कल्चर को प्रमोट ही नहीं किया और इनका तो हाल ये है आदरणीय सभापति जी, अपने घर के स्टार्टअप को भी वो लिफ्ट नहीं कर पा रहे. ಇದಾದ ಮೇಲೆ ಪ್ರಧಾನಿ ಮೋದಿ ನಿನ್ನೆ ಲೋಕಸಭೆಯಲ್ಲಿ ನಡೆದ ಪ್ರತಿಭಟನೆ ಬಗ್ಗೆ ರಾಹುಲ್ ಗಾಂಧಿ ಕೇಂದ್ರ ಸಚಿವರನ್ನ ದೇಶದ್ರೋಹಿ ಅಂತ ಕರೆದಿದ್ದಕ್ಕೂ ರಾಜ್ಯಸಭೆಯಲ್ಲಿ ತಿರುಗೇಟು ಕೊಟ್ಟರು. कल जो घटना घटी, इसी सदन के एक माननीय सांसद, कांग्रेस के शातिर दिमाग जिनका है ऐसे युवराज ने उनको गद्दार कह दिया. अहंकार कितनी 7वें आसमान पर पहुंच चुका है इनका. कल सांसद को गद्दार इसलिए कहा क्योंकि वो सिख थे. ये सिखों का अपमान था, ये गुरुओं का अपमान था. ಇನ್ನು ಅಕ್ರಮ ವಲಸಿಗರನ್ನ ಎಸ್ಐಆರ್ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ತೆಗೆಯಲಾಗ್ತಿದೆ. ಆದರೆ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗದ ವಿರುದ್ಧವೇ ಸುಪ್ರೀಂ ಕೋರ್ಟ್ಗೆ ತೆರಳಿ ಎಸ್ಐಆರ್ ವಿರುದ್ಧ ವಾದ ಮಾಡಿದ್ರು. ಇದಕ್ಕೂ ಪ್ರಧಾನಿ ಮೋದಿ ರಾಜ್ಯಸಭೆಯಲ್ಲಿ ತಿರುಗೇಟು ಕೊಟ್ರು. दुनिया का समृद्ध से समृद्ध देश भी अपने यहां गैर कानूनी नागरिकों को बाहर निकाल रहा है. हमारे देश में घुसपैठियों को बचाने के लिए अदालतों को तब तक प्रेशर पैदा किया जा रहा है. मेरे देश का नौजवान कैसे ऐसे लोगों को माफ करेगा जो घुसपैठियों की वकालत करने के लिए ताकत लगा रहे हैं.
ಹೀಗೆ ಮಾತನಾಡುತ್ತಾ ಪ್ರಧಾನಿ ಮೋದಿ ವಿಕಸಿತ ಭಾರತದ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರು. ಭಾರತ 3ನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗಿದೆ ಅಂದ್ರು. ಅಮೆರಿಕ, ಯುರೋಪ್ ಸೇರಿ ಅನೇಕ ದೇಶಗಳ ಜೊತೆ ಐತಿಹಾಸಿಕ ಒಪ್ಪಂದ ಮಾಡಿಕೊಂಡಿದೆ ಅಂದ್ರು. दुनिया के महत्वपूर्ण 9 बड़े देशों के साथ 9 बड़े हमारे ट्रेड डील हुए और उसमें मदर ऑफ ऑल डील एक साथ 27 देशों के साथ, यूरोपियन यूनियन के साथ. ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡುತ್ತಿದ್ದಾಗಲೇ ಕಾಂಗ್ರೆಸ್ ಸದಸ್ಯರು ಮೊದಲು ಪ್ರತಿಭಟನೆ ಶುರು ಮಾಡಿದ್ರು. ಖರ್ಗೆ ಅವರು ಎದ್ದು ನಿಂತು ಧಿಕ್ಕಾರ ಕೂಗ್ತಿದ್ರು. ಆಗ ಖರ್ಗೆ ಅವರೇ, ನಿಮಗೆ ನನಗಿಂತ ವಯಸ್ಸಾಗಿದೆ, ಆರೋಗ್ಯದ ದೃಷ್ಟಿಯಿಂದ ಕೂತ್ಕೊಂಡೇ ಪ್ರತಿಭಟನೆ ಮಾಡಿ ಅಂತ ಮೋದಿ ಸಲಹೆ ನೀಡಿದ್ರು. ಕೊನೆಗೆ ಮೋದಿ ಭಾಷಣದ ಮಧ್ಯೆ ವಿಪಕ್ಷ ಸದಸ್ಯರು ಸಭಾತ್ಯಾಗವನ್ನು ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಧಾನಮಂಡಲ ಅಧಿವೇಶನ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಕಿಡಿ ಹೊತ್ಕೊಂಡಿದೆ. ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸಿಕೊಂಡು ನಿರ್ಧಾರ ಮಾಡ್ತಾರೆ ಅಂತ ಡಿಸಿಎಂ ಆಪ್ತರು ಹೇಳಿದರು. ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಮುಖ್ಯಮಂತ್ರಿಗಳು 17ನೇ ಬಜೆಟ್ಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಮಾತುಗಳು ಚಿಗುರೊಡೆದಿವೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಮುಂಬರುವ ಬಜೆಟ್ಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ರೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಇದೇ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಶಾಸಕರುಗಳು ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಮತ್ತೊಂದು ಕಡೆ ದಲಿತ ನಾಯಕರು ಸಮುದಾಯವಾರು ಸಭೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಸಿಗಬೇಕು, ಅದಕ್ಕೆ ಸಭೆ ಮಾಡಿದ್ದು ಅಂತ ದಲಿತ ನಾಯಕ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರೆ, ನಿಗಮ ಮಂಡಳಿಗಳಲ್ಲಿ ಲಿಂಗಾಯತರಿಗೆ ಪ್ರಾತಿನಿಧ್ಯ ಸಿಗಬೇಕು ಅಂತ ಚರ್ಚೆ ಮಾಡಿದ್ದೀವಿ ಅಂತ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟರು. ನಾವು ನಮ್ಮ ಇಲಾಖೆ ವತಿಯಿಂದ ಏನೆಲ್ಲ ಕೇಳಬೇಕು ಅದನ್ನು ತಯಾರು ಮಾಡಿದ್ದೀವಿ. ನಮ್ಮ ಇಲಾಖೆ ಒಳಗಡೆ ಚರ್ಚೆ ಮಾಡಿ ಆದ್ಯತೆ ಮೇಲೆ ನಾವು ಒಂದಷ್ಟು ಪ್ರೆಸೆಂಟೇಷನ್ ತಯಾರು ಮಾಡ್ಕೊಂಡಿದ್ದೀವಿ. ಅಲ್ಲಿ ಪ್ರಮುಖವಾಗಿ ನಾವು ಏನು ಲಿಂಗಾಯತರು ನಮಗೆ 56-57 ಸೀಟ್ಸ್ ಟಿಕೆಟ್ ಕೊಟ್ಟಿದ್ರಿ, 34 ಜನ ನಾವು ಆರಿಸಿ ಬಂದಿದ್ದೀವಿ. ವಿ ಆರ್ ದ ಬಿಗ್ಗೆಸ್ಟ್ ಚಂಕ್. ಸ್ಟ್ರೈಕಿಂಗ್ ರೇಟು ನಮ್ಮದೇ ಹೈಯೆಸ್ಟ್ ಇದೆ. ನಮಗೆ ಲಿಂಗಾಯತರ ಏನು ಪ್ರಾತಿನಿಧ್ಯ ಅದು ಮಂತ್ರಿ ಮಂಡಲದಲ್ಲೇ ಸಿಗ್ಬೋದು, ಪ್ರಮುಖ ಖಾತೆಗಳಿರ್ಬೋದು, ನಿಗಮ ಮಂಡಳಿ ಇರ್ಬೋದು. ಇದು ಸ ಜನರಲ್ ದಿಸ್ ವೈಯಕ್ತಿಕ ಯಾರನ್ನ ಮಂತ್ರಿ ಮಾಡಬೇಕು, ಯಾರು ಉಪಮುಖ್ಯಮಂತ್ರಿ ಮಾಡಬೇಕು, ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂಥದ್ದು ಯಾವುದು ಪರ್ಸನಲ್ ಎಜೆಂಡಾ ಚರ್ಚೆ ಆಗಿಲ್ಲ. ದಿಸ್ ಇಸ್ ಅ ಜನರಲ್ ಚರ್ಚೆ. ಸಿದ್ದರಾಮಯ್ಯನವರು ಮುಂದಿನ ಬಜೆಟ್ ಮಂಡಿಸಲ್ಲ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಡಿಸಿಎಂ ಆಪ್ತರು ಹೇಳಿಕೆ ಕೊಡ್ತಿದ್ರು. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಧಿವೇಶನ ಮುಗಿಸಿದ ಮರುದಿನವೇ ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಮುಂಬರುವ ಜಿಪಿಎ, ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲ್ಲಲು ಏನೇನ್ ಜನಪ್ರಿಯ ಕಾರ್ಯಕ್ರಮಗಳ ಘೋಷಣೆ ಮಾಡಬಹುದು ಅಂತ ತಯಾರಿ ಮಾಡಿಕೊಳ್ತಿದ್ದಾರೆ. ಆದರೆ ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸಿಕೊಳ್ತಾರೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಕ್ಲಾರಿಟಿ ಸಿಗಲಿದೆ ಅಂತ ಡಿಸಿಎಂ ಆಪ್ತ ಬಸವರಾಜು ಶಿವಗಂಗಾ ಹೇಳಿಕೆ ಕೊಟ್ಟರು. ಇನ್ನೊಂದು ಕಡೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ನಾಯಕತ್ವ ಗೊಂದಲಕ್ಕೆ ಬೇಗ ತೆರೆ ಬೀಳಬೇಕಿದೆ ಅಂದ್ರು. ಡೆಲ್ಲಿಗೆ ನಮ್ಮನ್ನೇನು ಕರೆದಿಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದರು. ಸೆಕೆಂಡ್ಗೆ ಅಂತ ಹೇಳಿದ್ರು ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬೋದು ಅನ್ನೋದು ಕಾಯ್ತಾ ಇದ್ವಿ. ಅದು ಯಾವ ವಿಷಯ ಅನ್ನೋದು ಗೊತ್ತಿಲ್ಲ. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ಹೇಳಿಕೆ ಕೊಡ್ತಾ ಇದ್ವಲ್ಲ, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡು ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ಕರೆದ್ರು ಏನಾಗ್ತದೆ ಚರ್ಚೆ. ಅದೆಲ್ಲ ಎಲ್ಲರದು ಆಸೆ ಅಭಿಪ್ರಾಯ ಅದೇ ಇದೆ. 140 ಜನದೆಲ್ಲ ಅದೇ ಇದೆ. ಬೇಗ ಕ್ಲೋಸ್ ಆಗಬೇಕು ಅನ್ನೋದು ಆಸೆ ಇದೆ ಎಲ್ಲದು. 140 ಇನ್ಕ್ಲೂಡಿಂಗ್ CM DCM ಹಿಡ್ಕೊಂಡೇ ಆಶೆವರೆಗೂ ಆಸೆ ಇದೆ. ಅವ್ರದ್ದು ಕ್ಲೋಸ್ ಆಗಬೇಕಂತಿದೆ, ಆಗಬೇಕು. ಎಲ್ಲರದು ಆಸೆ ಇದೆ. ನಾವು ಅದನ್ನೇ ಹೇಳಿದ್ರು, ನಾವು ಬೇಗ ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು. ಎಲ್ಲರದು ಇದೇ ಅಭಿಪ್ರಾಯ, ಬೇಗ ಇದು ಕ್ಲೋಸ್ ಆಗಬೇಕು. ಮುಂದಿನ ಮಾರ್ಚ್ 6ರಂದು ಸಿಎಂ ಸಿದ್ದರಾಮಯ್ಯನವರು 2026-27ನೇ ಸಾಲಿನ ಹಾಗೂ ತಮ್ಮ 17ನೇ ಬಜೆಟ್ ಮಂಡಿಸಲಿದ್ದಾರೆ. ಅದಕ್ಕೆ ಪೂರ್ವಭಾವಿ ಬಜೆಟ್ ತಯಾರಿ ಸಭೆಯೂ ಮಾಡ್ತಿದ್ದಾರೆ. ಬಜೆಟ್ ಅಧಿವೇಶನ ಮುಗಿದ ಮೇಲೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದು ಡಿಸಿಎಂ ಅತ್ಯಾಪ್ತರ ಚಿಂತನೆ. ಆದರೆ ಸಿದ್ದರಾಮಯ್ಯನವರೇ 5 ವರ್ಷ ಆಡಳಿತ ಪೂರ್ಣಗೊಳಿಸೋ ವಿಶ್ವಾಸ ಅನೇಕರದ್ದು. ಇದಕ್ಕೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಸ್ಪಷ್ಟನೆ ಕೊಡುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಸಿದ್ದಾಪುರದ ಸುಚಿತ್ರಾ ಕೇಸ್ನಲ್ಲಿ ದಿನಕ್ಕೊಂದು ವಿಷಯ ಬೆಳಕಿಗೆ ಬರ್ತಿದೆ. ಕಮಲಾಕರ ಭಟ್ರ ಜೊತೆಗಿನ ಆಡಿಯೋ ಬಾಂಬ್ ವೈರಲ್ ಆಗ್ತಿದ್ದಂತೆ ರೀಲ್ಸ್ ರಾಣಿಯ ಹಸಿ ಹಸಿ ಪೋಲಿ ಪುರಾಣ ಬಟಾಬಯಲ. ಅವನಿಗೆ ಹೇಳ್ತೀನಿ ನಾನೇ, ಲವ್ವರು ನಾನೇ, ಎಲ್ಲದೂ ನಾನೇ. ಅವಳಿಗೆ ಒಮ್ಮೆಲೆ ಬೇಕು ಅಂತಂದ್ರೆ ಚಿಟಿಕೆ ಹೊಡೆದ್ರೆ 1000 ನಾಯಿಗಳು ಎದುರುಗಡೆಗೆ ಅಂತೇಳಿ ಅಂತ ಬಿದ್ವು. ಯವ್ವಿ ಇವ್ರ ಪೋಲಿ ಪ್ರೇಮದಾಟವನ್ನ ಕೇಳ್ತಿದ್ರೆ ಕರ್ಣಕುಂಡಲವೇ ಒಂದು ಕ್ಷಣ ವಿಲವಿಲ ಅಂತ ಒದ್ದಾಡಿ ಹೋಗ್ತಿದೆ. ಕಂಡೋರ್ ಭವಿಷ್ಯ ಹೇಳೋ ಜ್ಯೋತಿಷಿಗೆ ಇವಳೇ ಸರ್ವಸ್ವ ಅಂತೆ. ಇವಳನ್ನ ಪಡಿಬೇಕು ಅಂತ ನಾಯಿ ಥರ ಹಿಂದೆ ಓಡಾಡಿದ್ನಂತೆ. ಈ ಮದನ ಮೋಹಿನಿ ಚಿಟಿಕಿ ಹೊಡೆದ್ರೆ ಸಾವಿರಾರು ನಾಯಿಗಳು ಹಿಂದೆ ಮುಂದೆ ಬರ್ತಾವಂತೆ. ಪಿಳ್ಳಂಗೋವಿ ಭಟ್ಟನ 4 ತಿಂಗಳ ಪರಿಶ್ರಮದ ಫಲವಾಗಿ ಈ ಆಟಮ್ ಬಾಂಬ್ ಆಂಟಿಯನ್ನ ಆ ಭಗವಂತನೇ ವರಪ್ರಸಾದವಾಗಿ ಕರುಣಿಸಿದ್ದಾನಂತೆ. ಶಿವ ಇವ್ರು ಆಡೋ ಒಂದೊಂದು ಮಾತು ಅಣಿಮುತ್ತು ಬಿಡಿ. ಬಾಯ್ ಬಿಟ್ರೆ ಸಾಕು ಬೆಡ್ರೂಮ್ನ ಸರಸ ಸಲ್ಲಾಪವನ್ನ ಎಳೆದು ತಂದು ಮಾತಲ್ಲೇ ಮುತ್ತು ಉದುರಿಸ್ತಿದ್ದಾರೆ. ಹಲೋ, ಅವನಿಗೆ ಹೇಳ್ತೀನಿ ನಾನೇ, ಲವ್ವರು ನಾನೇ, ಎಲ್ಲದೂ ನಾನೇ. ದಿನಕ್ಕೆ 4 ಸಲ 5 ಸಲ ಆ ಕಡೆ ಬಾತ್ರೂಮು ಎಲ್ಲಾ ಕಡೆ ಮಾಡ್ತೀವಿ. ಅದ್ರಲ್ಲೂ ನನ್ ಗಂಡ 4 ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದ್ದೀನಿ. ಸುಚಿತ್ರಾ ಕಮಲಾಕರ ಭಟ್ರ ಪೋಲಿ ಬಾಂಬ್, ಅಂಕಲ್ ಆಂಟಿ ಚಿನ್ನಾಟ, ಮಾತಲ್ಲೇ ಸರಸ ಸಲ್ಲಾಪ. ಕಮಲಾಕರ ಭಟ್ಟನ ಪೋಲಿ ಪುರಾಣ ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ಗೋಡೆ ಮರೆಯಲ್ಲಿ ನಿಂತ್ಕೊಂಡು ಇಣುಕಿ ನೋಡಿದ್ದ ಕಮಲಾಕರ ಭಟ್ಟನ ಸರಸ ಸಲ್ಲಾಪ ಬಟಾಬಯಲಾಗುವುದಕ್ಕೆ ಶುರುವಾಗಿದೆ. ಸುಚಿತ್ರಾ ಹಾಗೂ ಭಟ್ಟನ ನಡುವಿನ ಆಡಿಯೋ ಒಂದು ವೈರಲ್ ಆಗಿದ್ದು ಬೆಡ್ರೂಮ್ ವಿಷಯವನ್ನೆಲ್ಲ ಹೇಳ್ಕೊಂಡು ಕೇಕೆ ಹಾಕಿದ್ದಾರೆ. ಹಲೋ, ಅವನಿಗೆ ಹೇಳ್ತೀನಿ ನಾನೇ, ಲವ್ವರು ನಾನೇ, ಎಲ್ಲದೂ ನಾನೇ. ದಿನಕ್ಕೆ 4 ಸಲ 5 ಸಲ ಆ ಕಡೆ ಬಾತ್ರೂಮು ಎಲ್ಲಾ ಕಡೆ ಮಾಡ್ತೀವಿ. ನನ್ನ ಮನಸ್ಸು ಯಾಕೋ ಈಗ ನನ್ನ ಮಾತೆ ಕೇಳುತ್ತಿಲ್ಲ. ಸಿದ್ದಾಪುರದ ಸುಂಟರಗಾಳಿ, ಗುರೂಜಿ ಬಾಳಲ್ಲಿ ಬಿರುಗಾಳಿ. 2 ಕಾರು, 1 ಎನ್ಫೀಲ್ಡ್ ಬೈಕ್. ಆಂಟಿ ಆಡಿದ್ದೇ ಆಟ. ಇವಳು ಅಂತಿಂತ ಕಿಲಾಡಿಯಲ್ಲ ಬಿಡಿ. ಕಣ್ಣಲ್ಲೇ ಕಾಡ್ಗಿಚ್ಚು ಹಚ್ಚುತ್ತಿದ್ದ ಕಾಮಕೋಮಲೆ. ಕಂಡೋರ ಭವಿಷ್ಯ ಹೇಳೋ ಭಟ್ಟಂಗೆ ಇವಳು ಹಿಂದೆ ಬಿದ್ದ ಮೇಲೆ ಅವನ ಭವಿಷ್ಯವೇ ಮರೆತೋಗಿತ್ತು. ಸಿದ್ದಾಪುರದ ಸುಂಟ್ರಗಾಳಿ ಇವರ ಬಾಳಲ್ಲಿ ಬಂದ ಮೇಲೆ ಪ್ರೇಮದ ಅಲೆ ಜೋರಾಗಿ ಬೀಸಿತ್ತು. ಅದೇ ಅಲೆ ಈಗ ಸುನಾಮಿಯಾಗಿ ಅಪ್ಪಳಿಸಿದೆ. ಗುರೂಜಿ ಹಿಂದೆ ಬಿದ್ದವಳು ಶೋಕಿ ಜೀವನದಲ್ಲಿ ತೇಲಾಡುತ್ತಿದ್ಲು. ರೀಲ್ಸ್ ಮಾಡಿಕೊಂಡು ಮೈಕೈ ತೋರಿಸ್ಕೊಂಡು ಮುತ್ತು ಉದುರಿಸ್ತಿದ್ದವಳು ಶೋಕಿ ಶಕೀಲ ಆಗೋಗಿದ್ಲು. ಆಂಟಿಯ ಮೋಹದ ಪಾಶದಲ್ಲಿ ಮುಳುಗಿ ಹೋಗಿದ್ದ ಕಮಲಾಕರ್ ಭಟ್ಟ ಆಂಟಿಯ ಕೈಗೊಂಬೆ ಆಗೋಗಿದ್ದ. ಇವಳು 8 ಬ್ಯೂಟಿಗೆ ಮರುಳಾದವ 2 ಐಷಾರಾಮಿ ಕಾರು, 1 ಟಾಟಾ ಪಂಚ್, ಇದ್ರ ಜೊತೆಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಸಹ ಕೊಡಿಸಿದ್ನಂತೆ. ಇದೇ ಕಾರಲ್ಲಿ ಕೂತ್ಕೊಂಡು ಕಿಲಕಿಲಾ ಅಂತ ನುಲ್ದಾಡ್ತಿದ್ಲು. ಭಟ್ಟರ ಜೊತೆ ಪ್ರೇಮದಾಟ, ಮಗಳಿಗೆ ಇಟ್ಟಿದ್ಲ ಮುಹೂರ್ತ. ಸುಚಿತ್ರಾಳ ಪ್ರೇಮ ಪುರಾಣ ಬಯಲಾಗಿದ್ದೇ ಆಗಿದ್ದು ಒಂದೊಂದು ಕಥೆಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ಸುಚಿತ್ರಾ ಗಂಡನ ಮನೆಗೆ ಬಂದಿದ್ದೇ ಮಗಳಿಗಾಗಿ ಅಂತೆ. ಎಲ್ಲಿ ತನ್ನ ಕರ್ಮಕಾಂಡ ಬಯಲಾಗುತ್ತೋ, ಗುರೂಜಿ ಜೊತೆಗಿನ ಗುಂಡಾಗುಂಡಿ ಆಟ ಹೊರಬೀಳುತ್ತೋ ಅನ್ನೋ ಭಯ ಕಾಡಿದಂತಿದೆ. ಯಾಕಂದ್ರೆ ಮಗಳು ಇದ್ದಾಗಲೇ ಮಾಡಬಾರದನ್ನ ಮಾಡ್ತಿದ್ಲು. ಪರಪುರುಷನ ತೋಳತೆಕ್ಕಿಯಲ್ಲಿ ಕಿಲಕಿಲಾ ಅಂತಿದ್ಲು. ಸುಚಿತ್ರಾಳ ಏಕಾಂತದ ಪ್ರೇಮ ಪ್ರಣಯವನ್ನ ಮಗಳು ಕಣ್ಣಾರೆ ಕಂಡಿದ್ದಳಂತೆ. ಹೀಗಾಗಿ ಎಲ್ಲಿ ವಿಷಯ ಬಾಯ್ಬಿಡ್ತಾಳೋ ಅಥವಾ ರಾಸಲೀಲೆ ವಿಡಿಯೋ ಏನಾದ್ರೂ ಮಾಡಿಕೊಂಡಿದ್ದಾಳೋ ಅನ್ನೋ ಭಯ ಸುಚಿತ್ರಾಳನ್ನ ಕಾಡುವುದು.
ಭಟ್ಟರ ಜೊತೆ ಪ್ರೇಮದಾಟ, ಮಗಳಿಗೆ ಇಟ್ಟಿದ್ಲ ಮುಹೂರ್ತ. ಸುಚಿತ್ರಾಳ ಪ್ರೇಮ ಪುರಾಣ ಬಯಲಾಗಿದ್ದೇ ಆಗಿದ್ದು ಒಂದೊಂದು ಕಥೆಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ಸುಚಿತ್ರ ಗಂಡನ ಮನೆಗೆ ಬಂದಿದ್ದೇ ಮಗಳಿಗಾಗಿ ಅಂತೆ. ಎಲ್ಲಿ ತನ್ನ ಕರ್ಮಕಾಂಡ ಬಯಲಾಗುತ್ತೋ, ಗುರೂಜಿ ಜೊತೆಗಿನ ಗುಂಡಾಗುಂಡಿ ಆಟ ಹೊರಬೀಳುತ್ತೋ ಅನ್ನೋ ಭಯ ಕಾಡಿದಂತಿದೆ. ಯಾಕಂದ್ರೆ ಮಗಳು ಇದ್ದಾಗಲೇ ಮಾಡಬಾರ್ದನ್ನ ಮಾಡ್ತಿದ್ಲು. ಪರಪುರುಷನ ತೋಳತೆಕ್ಕಿಯಲ್ಲಿ ಕಿಲಕಿಲಾ ಅಂತಿದ್ಲು. ಸುಚಿತ್ರಾಳ ಏಕಾಂತದ ಪ್ರೇಮ ಪ್ರಣಯವನ್ನ ಮಗಳು ಕಣ್ಣಾರೆ ಕಂಡಿದ್ದಳಂತೆ. ಹೀಗಾಗಿ ಎಲ್ಲಿ ವಿಷಯ ಬಾಯ್ಬಿಡ್ತಾಳೋ ಅಥವಾ ರಾಸಲೀಲೆ ವಿಡಿಯೋ ಏನಾದ್ರೂ ಮಾಡಿಕೊಂಡಿದ್ದಾಳೋ ಅನ್ನೋ ಭಯ ಸುಚಿತ್ರಾಳನ್ನ ಕಾಡುವುದಕ್ಕೆ ಶುರುವಾಗಿತ್ತು. ಇದೇ ಕಾರಣಕ್ಕೆ ಮಗಳನ್ನ ಹುಡ್ಕೊಂಡು ಗಂಡನ ಮನೆಗೆ ಹೋಗಿದ್ಲು. ಹೊಸ್ತಿಲು ದಾಟಿ ಬಂದವಳು ಮೊದಲು ಕೇಳಿದ್ದೆ ನನ್ನ ಮಗಳೆಲ್ಲಿ ಅಂತ. ಮಗಳನ್ನ ನನ್ನ ಜೊತೆ ಕಳಿಸಿ ಅಂದಾಗ ಪತಿ ಮಹೇಶ್ ವಿರೋಧ ವ್ಯಕ್ತಪಡಿಸಿದ್ರು. ಆಗಲೇ ಮಾತಿಗೆ ಮಾತು ಬೆಳೀತಿದ್ದಂತೆ ವಸಂತ್ ನಾಯ್ಕರ ಹೆಣ ಉರುಳಿಸಿದ್ದು. ಈಗ ಮಾತಾಡ್ಲಿಕ್ಕೆ ಬರೋದಾದ್ರೆ ಸೈಲೆಂಟಾಗಿ ಬಂದು ಮಾತಾಡ್ಕೊಂಡು ಹೋಗ್ತಿದ್ರು. ಅವ್ರು ಚಾಕೋಲ ತಂದಿದ್ದಾರೆ ಅಂದರೆ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರ್ತಾರೆ ಅವರು. ತಾಯಿ ಅದೇ ಸರ್, ತನ್ನ ಮಗಳಿಗೆ, ಸ್ವಂತ ಮಗಳಿಗೆ ಯಾರಾದರೂ ಆ ಥರ ಹೇಳ್ತಾರೆ, ಹಾಗೆ ವಿಷಾಕ್ ನಿಮ್ಮ ಅಪ್ಪನ ಜೊತೆ ಹೋಗು, ಇಲ್ಲಾಂದ್ರೆ ವಿಷಾಕ್ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸಿದ್ದಾಪುರದ ಸುಚಿತ್ರ ಸಾಮಾನ್ಯದವಳಲ್ಲ. ಹೈಫೈ ಲೈಫ್ನ ಹುಚ್ಚಿಗೆ ಬಿದ್ದವಳು ಭಟ್ಟನ ಪಾಲಿನ ಕನಸಿನ ಕನ್ಯೆಯಾಗಿದ್ಲು. ಹೀಗಾಗಿಯೇ ಶಿವಮೊಗ್ಗದಲ್ಲಿ ತಾನಿದ್ದ ಮನೆಗೆ ಕರ್ಕೊಂಡು ಬಂದಿದ್ದ. 5 ತಿಂಗಳ ಹಿಂದೆ ಒಟ್ಟಿಗೆ ವಾಸ ಶುರು ಮಾಡಿದವರು ಮನೆ ಮಾಲೀಕರಿಗೆ ತಮ್ಮ ಸಂಬಂಧಿ ಅಂತ ಹೇಳ್ಕೊಂಡಿದ್ದನಂತೆ. ಗಂಡ ಹೆಂಡತಿ ಅಂತ ಗೊತ್ತಿಲ್ಲ, ಹೆಂಡತಿ ಅವ್ರು ಕೊರೋನಾದಲ್ಲಿ ತೀರೋದು ಗೊತ್ತು ನನಗೆ. 8 ವರ್ಷದಿಂದ ಪರಿಚಯ ನಮ್ಮ ಭಟ್ರು. ಈ ಏರಿಯಾದಲ್ಲೇ 8 ವರ್ಷದಿಂದ ಇದ್ದಾರೆ ಅವರು. ನಮ್ಮಲ್ಲಿ ಬಂದು ಒಂದು 4 ವರ್ಷ ಆಯಿತು ಈ ಮನೆಗೆ ಬಂದು. ಅವಾಗ ಏನು ಹೇಳಲಿಲ್ಲ, ನಮ್ಮ ಊರ ಕಡೆಯವರು ಅಂತ ಹೇಳಿದ್ರು, ನಮ್ಮ ಊರಿನವರು ಅಂತ ಹೇಳಿದ್ರು ಅಷ್ಟೇ. ನಮ್ಮ ಊರಿನವರು ನಮಗೇನೋ ರಿಲೇಷನ್ ಆಗಬೇಕು ಏನೋ ಅಂತಂದ್ರಪ್ಪ, ಅಷ್ಟಕ್ಕೆ ನಾವು ಸುಮ್ಮನೆ ಅದೇ. ನಾವು ಮತ್ತೆ ನಮ್ಮ ಬಾಡಿ ಕೊಡೋರ್ದು ಹೆಚ್ಚು ಮಾತಾಡೋಕೆ ನಾವು ಹೋಗೋದಿಲ್ಲ. ಒಟ್ನಲ್ಲಿ ರೀಲ್ಸ್ ರಾಣಿ ಸುಚಿತ್ರ ಕಾಸಿನ ಆಸೆಗೆ ಬಿದ್ದಿದ್ಲೋ ಅಥವಾ ಕಾಮದ ಹುಚ್ಚಿಗೆ ಶರಣಾಗಿದ್ಲೋ ಗೊತ್ತಿಲ್ಲ. ಗಂಡ ಮಕ್ಕಳನ್ನ ಬಿಟ್ಟು ಮಾಡಬಾರದನ್ನ ಮಾಡೋಕ್ ಹೋದವಳು ಕಂಬಿ ಹಿಂದೆ ಸೇರಿದ್ದಾಳೆ. ಈಕೆಯ ಸೌಂದರ್ಯದ ದಾಸನಾದ ಭಟ್ಟ ಕೂಡ ಒಂದೇ ಕಣ್ಣಲ್ಲಿ ಕಣ್ಣೀರಿಡ್ತಿದ್ದಾನೆ. ಕಾರವಾರದಿಂದ ದರ್ಶನ್ ನಾಯ್ಕ್ ಜೊತೆ ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.